ಜನ ಎಕ್ಸ್ಪಲ್ಸ್ ಆಗ ಇರಪ್ಪ ನಂದಿ ಹಿಲ್ಸ್ ಹತ್ರ ಒಂದು ಪ್ಲೇಸ್ ಐತೆ. ಅಂದ್ರೆ ನಂದಿ ಹಿಲ್ಸ್ ಹೋಗ್ತಾ ಇಲ್ಲ, ನಂದಿ ಹಿಲ್ಸ್ಗೆಲ್ಲ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟೈತೆ. ನಂದಿ ಹಿಲ್ಸ್ ಪಕ್ಕದಲ್ಲಿ ಯಾವುದೋ ಒಂದು ಪಕ್ಕದಲ್ಲಿ ಆನೆ ಬೆಟ್ಟ ಅಂತ ಒಂದು ಐತೆ. ಸೊ ಅದೆಲ್ಲ ಸ್ವಲ್ಪ ಫುಲ್ಲು ಆಫ್ ರೋಡಿಂಗ್ ಐತೆ ಅಂತಾರೆ. ಮೊನ್ನೆ ರೀಸೆಂಟಾಗಿ ಒಂದು 2-3 ವಿಡಿಯೋಗಳು ನೋಡಿದೆ ಯೂಟ್ಯೂಬಲ್ಲೆಲ್ಲ. ಸೊ ಅದಕ್ಕೆ ನಾವು ಹೋಗೋಣ ಅಂದ್ಬಿಟ್ಟು ನಮ್ಮ ಗ್ರೂಪಲ್ಲೆಲ್ಲ ಪ್ಲಾನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ನಾನು ಮತ್ತೆ ಮುಂದೆ ಇನ್ನೊಂದು R15 ಹೋಗ್ತಾ ಇದೆ. ಫುಲ್ ಅದರಲ್ಲೆಲ್ಲ ಇವತ್ತು ಆಫ್ ರೋಡಿಂಗ್ ಮಾಡೋದೆ. ನಂದಿ ಹಿಲ್ಸ್ ರೋಡ್ ಹತ್ರ ಬಂದ್ರೆ ಗುರು ಲೊಕೇಶನ್ ಹಾಕೋಣ. ಒಂದೇ ಲೊಕೇಶನ್ ಹಾಕೋದು ಹೆಂಗಮ್ಮ ಮತ್ತು ಆನೆ ಬೆಟ್ಟ 9 ಕಿಲೋಮೀಟರ್ ಐತೆ ಗುರು ಇಲ್ಲಿಂದ. ಇನ್ನು ಲೊಕೇಶನ್ಗೆ ಇನ್ನೊಂದು 5 ಕಿಲೋಮೀಟರ್ ಐತೆ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಒಂಚೂರು ನೀರಿಗಿರೋ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋ ಅಂತ ಹಾಕಿದ್ರೆ ಅವತ್ತು 4 ಗಾಡಿ ಬಂದೈತೆ ಆಫ್ ರೋಡಿಂಗ್ ಮಾಡಾಗ. ಅದು ಹೆವಿ ಗಾಡಿ ಬಂದೈತೆ ನೋಡ್ರಿ. R15 ಬಂದ್ಬಿಟ್ಟೈತೆ. ಕನ್ನಡ ಮೀಡಿಯಮ್ ಎಲ್ಲ ಫುಲ್ಲು ಸೆಟ್ ಮಾಡ್ಕೊತಾವ ವ್ಲಾಗ್ಗೆ. ಇವರು ಸುಪ್ರೀತ್ ಅಂತ, ಇವ್ರದ್ದು ಚಾನಲ್ ಐತೆ KFT3 ವ್ಲಾಗರ್ ಅಂತ. ಮತ್ತೆ ಇವರಿಬ್ರು ಗೊತ್ತಲ್ಲ. ಮತ್ತೆ ಇಲ್ಲೊಬ್ರವ್ರೆ ಬಾಸ್. ಏನೋ ಅಪ್ಪ ಈ ರೋಡ ಇಂಥ ಅವಳಿಗ್ಲು ನೋಡ್ಕೊಂಡೆ ಇದ್ದೊಂದು ಜಾಗನೇ ಇಲ್ಲ ಆಫ್ ರೋಡಿಂಗ್ ಮೇಲೆ ಕೆಕ್ಸು. ನಡಿ ನೋಡೋಣ. ಇರಲ್ಲೇ ನಂಗೂ ಗೊತ್ತಿಲ್ಲ ರೋಡ್ ಯಾವ್ದಂತ. ಗುರು ಯಾವ್ದು ಗುರು ಜಾಗ ಅದು? ಮೇಲ್ಕನ ಔಟ್ ಬರೋಣ ಗುರು. ನಮ್ಮ ಬೆಲೆ ಐತೆ ಗುರು. ರೆಡಿ ಆದ ಆಫ್ ರೋಡಿಂಗ್ ನಡೀರ. ಅವನೇ ರೆಡಿ ಆಗ್ಬಿಟ್ರ. ಅಲ್ಲೋರ ನಿಮ್ದಾಗ ಆತು ನಡ್ಕೊಂಡ್ಲೇ ಗಾಡಿ ಎತ್ಕೊಂಡು ಹೋಗೋಣ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋದೆಲ್ಲ ಇಲ್ಲಪ್ಪ, ಹೋದ್ರೆ ಗಾಡಿದಾಗ ಇಲ್ಲ ಮನೆಕ. ಐತೆ ರೋಡು. ವಾ ಆ ಸೈಡು ಎಂಟ್ರೆನ್ಸ್ ಅಲ್ಲಿ ಗೇಟ್ ಐತೆ, ಒಂಥರ ಆರ್ಚ್ ಥರ ಐತೆ. ಮತ್ತೆ ಎಲ್ಲ ಕಾರುಗಳು ಗಾಡಿಗಳೆಲ್ಲ ಅಲ್ಲೇ ಹಾಕ್ಬಿಟ್ಟು ಇಕ್ಬೇಕು. ನಾವು ಆಫ್ ರೋಡಿಂಗ್ ಮಾಡೋಣ ಅಂತ ಬಂದಿದ್ದು. ಈ ಸೈಡು ಫುಲ್ಲು ಯಾವುದೋ ರೋಡ್ ಐತೆ, ನೋಡೋಣ. ನನ್ನ ಗಾಡಿದಾಗ TCS ಎಲ್ಲ ಆಫ್ ಮಾಡ್ಬಿಟ್ನಿ. ಮೆಟ್ಲೈತೆ, ಮೆಟ್ಲಕ್ಕೆ ಬಿಟ್ಟು ಹೋಗ್ಬೋದು. ಕಾರುಗಳು ಗಾಡಿಗಳೆಲ್ಲ ಅಲ್ಲೇ ಹಾಕೋರು, ಪಾರ್ಕ್ ಮಾಡೋರೆ. ನಾವು ಆಫ್ ರೋಡಿಂಗ್ ಅಂತ ನೋಡ್ಕೊಂಬಂದಿದ್ದು. ಈ ಸೈಡೆಲ್ಲ ದಾರಿ ಹೋಗ್ತೈತೆ, ಅದೆಲ್ಲ ಹೋಗ್ಬೇಕು. ನಾನು ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ಬಿಟ್ಟು ಬಂದಿದ್ದು. ಸೊ ನೋಡೋಣ ಬನ್ನಿ, ರೋಡ್ ಹುಡುಕ್ಬೇಕು ಇವಾಗ ಹೆಂಗನ ಮಾಡಿ ಬಾಧೆ ಬಿದ್ದು. 3 ಜನ ಎಕ್ಸ್ಪಲ್ಸ್ ಆಗ
ಅಲ್ಲಿ ಹೋಗ್ತೈತೆ ಜಿಪ್ಗಳು ಹೋಯ್ತಲ್ಲ ಅವಾಗೆ ಹಿಂಗೆ ಹೋಗಿದ್ದು ಹಿಂಗೆ ಹೋಗಿದಂತ ಅಜ್ಜಿ ಹೇಳಿದ್ರು ಬೆಟ್ಟದ ಮೇಲೆ ಹೋಗ್ಬೋದು ಏನಿದು ಲೇ ಗುರು ಜಿಮ್ಮಿ ಅಲ್ಲಿ 4x4 ಏನು ಎಕ್ತೈತೆ ನೋಡೋವಲ್ಲ ಗಾಡಿಗೆ ಮಾತ್ರ ಹೆವಿ ಎಕ್ಸ್ತವ್ರೆ. ಗಾಡಿ ಹುಷಾರು ಹೇಳೋ ಅಂಕ ಗಾಡಿ ಹುಷಾರು ಗುರು. ಏಯ್ ಗಾಡಿ ಹುಷಾರು ನಡಿ. ಗಾಡಿ ನೋಡಲ್ಲಿ ನಂದು ಇದೇ ಎಕ್ಕಿಲ್ಲ ಇನ್ನೇನ್ಕ ನಂದು ಎಮ್ಟಿ 4x4 ಹಾಕೊಂಡಿದ್ದೀನಿ ಇವಾಗ. ಅಂದ್ರೆ ಗಾಡಿದ 4x4 ಇತ್ತಂದು. ಹೌದಾ ಬಿಡಿ ಅನಾಗೈತೆ ನೋ ವಾಯ್ಸ್ ಕೊಡೋದೇ ಅವಾಗ ಮಂಜ ವಾಯ್ಸಿಗೆ ಹೋಗಿ ಬರ್ತೈತಲ್ಲ. ಆಮೇಲೆ ಏನೋ ಸಪ್ರೇಟ್ ಹಾಕೊಂಡ ಏನಾಗ್ಬೇಕು ಏನಾದ್ರೆ ಹೇಳು ಮತ್ತೆ ಬ್ಲಾಗಾಗ ಏನು ಹಿಂಗ್ ಗೊತ್ತಾ ನೀನು ಹೆಂಗ್ ಗೊತ್ತೆ R15 ಬರ್ಬೇಕು ಮೈನು. ಬಾರ ನಡಿಯ ಗುರು ಅಲ್ಲಿ ಬಿಡು. ಮೊನ್ನೆ ನಿಂದ ಎಲ್ಲೇ ಏರ್ಪೋರ್ಟ್ಗೆ ಬಾ ಅಂದ್ರೆ ಬಂದಿಲ್ಲ ಟರ್ಮಿನಲ್ಕ. ಹೋಗಿದ್ದೆ ನಾನು ಟೀಚರ್ಸ್ ಎಲ್ಲ ಆಫ್ ಮಾಡಕ್ಕಿದ್ದೀನಿ ಅಲ್ಲಿ. ನೋಡಲ್ಲಿ ಹೆಂಗ್ ಗೊತ್ತವನೆ ನಾವು ಹೋಗೋ ನಂಗೆ ಬೇಡ ಕಲ್ದಿರ ಅಪ್ಪಿ ಎಲ್ಲ ಹೋಗ್ಬಿಟ್ರೆ ಕೆಳಕ್ಕೆ ಏನ್ ಮಾಡೋದು. ಅಂತ ಏನೋ ಒಂಚೂರು ಮಿಸ್ ಆಯ್ತಂದ್ರೆ ನಿಂದು ಹೇಳಲಾಗ್ತಿದೆ ಅಷ್ಟೇ. ಇಳ್ದು ಬಿಡಪ್ಪ. ಸೈಡ್ ಬನ್ನಿ ನಾ ಎಕ್ಸ್ಟ್ರಾ ಗುರು ಎಂಟಿದ ಎಲ್ಲ ಫುಲ್ಲು ಬರ್ನೌಟ್ ಮಾಡಿ ಎಕ್ಸ್ಟ್ರಾನ ಇದೀರಿ. ಬೆಟ್ಟ ಮಾತ್ರ ಹೆವಿ ಐತೆ ಅಂಥದ್ದು R15 ಎಮ್ಮೆ ಎಕ್ತೈತಲ್ಲಿ. ಇವೆಲ್ಲ ಇವನ್ನ ಯಾವ ಲೆಕ್ಕ ಹಿಂಗಡೆ ಎಕ್ಸ್ಪಲ್ಸು. ಇನ್ನೊಂದ್ಸತಿ ಆಫ್ ರೋಡ್ ಬರಲ್ಲ. ಟೀಚರ್ಸ್ ಆಫ್ ಮಾಡಿಲ್ಲ ಅದ್ರಾಗ ಮತ್ತೆ ಫುಲ್ ಪವರ್ ಕೊಟ್ಕೊಂಡು ಸ್ಕ್ಲೆಚ್ ಆಟ ಆಡ ಅಂತೇಳಿ ಓತೈತೆ. ಗುರು ಗಾಡಿಗೆ ಬಾರಲ್ಲಿ ಬಾರ ಕರ್ಕೊಂತೀರಿ
ಎಲ್ಲಿ ಅವರು ಬರಲ್ಲ ಕುತ್ಕರ ಎಕ್ಬಿಡೋಣ ಆತ ಡೇ ನೀನು ಆ ಗಾಡಿಗೆ ಎಕ್ಕಬೇಕು ತಾನೆ ನೀನು RTR ಕಾ ಮತ್ತೆ ಇವನ್ ಕೇಕು R15 ಕಾ ಎಕ್ಕ ನೀನು ಹೋಗ್ಲಿ ಹೋಗೋಣ ಎಷ್ಟು ಜನ ಎಕ್ತಿರುವ ಗಾಡಿ ಕಾ ಹೋಗ ನೀನು ಅಲ್ಕೋಗ ನಮ್ಮನ್ ಹೋಗಪ್ಪ ಪಾಪ ಏನ್ ಬಾಧೆಗೆ ಬೀಳ್ತೀರಾ ಎಕ್ಸಾ ಏಯ್ ಇರಪ್ಪ ಮೇಲೆ ಹಾಕೊಂಡ್ ಬಂದಿರಿ ಗಾಡಿಗಳೆಲ್ಲ ನಿಲ್ಸ್ಬಿಟ್ಟು ಫುಲ್ ಎಲ್ಲ ಜಿಮ್ಮಿಗಿಲ್ದು ಸ್ಕ್ವಾಡ್ ಬಂದೈತೆ ಎಲ್ಲ ಗಾಡಿಗೆಲ್ಲ ಅಲ್ಲಿ ಹಾಕ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ರೆ ಅವ್ರು ಇದ್ಕೊಂಡು ನಾವು ಫೋಟೋಗಳು ಹಿಡ್ಕೊ ಜೊತೆಲಿ ಬಂದರು ಎಲ್ಲ ಫೋಟೋ ಇಡ್ಸ್ಕೊಂತವ್ರೆ ಬೆಂಕಿ ಹೆಂಗೆ ಗರ ಇಷ್ಟು ಮೇಲೆ R15 ಎತ್ಕೊಂಬಂದ್ರು ಅವರೆಲ್ಲ ಉಚ್ತವ್ರೆ ಗುರು ಇಳ್ಸೋದು ಏನು ಬಾಧೆನೇ ಕಷ್ಟನೇ ಸ್ವಲ್ಪ ಹಿಂದ್ಗಡೆ ಬ್ರೇಕೋ ಮುಂದ್ಗಡೆ ಹಿಡ್ಕೋ ಎರಡು ಬ್ರೇಕ್ ಇಟ್ಕೊಂಬಾರ ನಿಧಾನ ಬರ್ಬೋದು ಬಿಡ ಅವತ್ತಾನೆ ಏನಾವಾಯ್ತಾ ನಡೆಯಲೇ ಏನೋ ಇವತ್ತೇ ಆಫ್ ರೈಡಿಂಗ್ ಮಾಡಂಗೆ ಹೇಳ್ತಾರಲ್ಲ ಗುರು ಯೋಯ್ ಹಂಗೆ ಇಷ್ಟಿಷ್ಟೇ ಇಳಿಸ್ಬೇಡ ನಿಧಾನಕ್ಕೆ ಲೆವೆಲ್ ಇಳಿಸ್ಬಿಡು ಇಳಿದೈತೆ ಏಯ್ ಗುರು ಲೇ ಮುಂದೆ ಹೇಳಿದಲ್ಲ ಹಿಂದೆ ಹಿಡ್ಕೊ ಬರ್ರಲ್ಲಿ ಮುಂದೆ ಅಲ್ಲ ಗುರು ಅವಾಗಿಂದ ಆರಾಮ ನೀನ್ ಒಬ್ನೇ ಬರ್ತಾ ಇರೋದು ನಾವಲ್ಲ ಏಯ್ ಅವ್ನ್ ಹುಷಾರು ಇಳ್ಸೋ ದಬ್ಬಿ ಬಾಕ್ಬಿಟ್ಟಯ್ಯ ನಿನ್ ಟೀಚರ್ಸ್ ಆಫ್ ಮಾಡ್ಕೊಂಬೇಡ ಆನ್ ಮಾಡ್ಕೊ ನೀನು ಗುರು ನೀನು ಟೀಚರ್ಸ್ ಆಫ್ ಮಾಡ್ಬೇಡ ಗುರು ಏನು ಆನ್ ಮಾಡ್ಬೇಡ ಎಲ್ಲ ಆನ್ ಮಾಡಿಕೊಂಬೇಕು ABS ಟೀಚರ್ಸ್ ಎಲ್ಲ ಏನಾಯ್ತಾ ಆಫ್ ಆನ್ ಮಾಡ್ಕ ನೀನು
ಹ್ಞೂ ಆನ್ ಮಾಡ್ಕೊ. ಆಫ್ ಮಾಡಬೇಡ. ಏನಿಲ್ಲ ಟಿ ಸಿ ಎಸ್ ಇಲ್ಲಾಂದ್ರೆ ಟೈರ್ ಮುಂದಕ್ಕೆ ಹೋಗಲ್ಲ.